ಎಸ್ ಲೀಡರ್. ಸೊ ವಿತಿನ್ 3 ಮಿನಿಟ್ಸಲ್ಲಿ ನಾನು ಓನ್ಲಿ ಗ್ಲಾನ್ಸನ್ನು ನಿಮಗೆ ಹೇಳ್ತೀನಿ, ಜಸ್ಟ್ ಮೈಂಡಲ್ಲಿ ಇಟ್ಕೊಳ್ಳಿ. ಯಾಕೆಂದರೆ ಇವತ್ತು ಸಕ್ಸಸ್ಫುಲ್ ಜರ್ನಿ ಮಾಡಿರೋಂತಹ ಪರ್ಸನ್ಗಳಿಂದ ಇವತ್ತು ನೀವು ಸ್ಪೀಚ್ಗಳನ್ನು ಕೇಳಿದ್ದೀರಾ. ಸೊ ಫ್ರ್ಯಾಂಚೈಸಿ ಇನ್ಚಾರ್ಜರ್ ಆಗಿರ್ಬೋದು, ನಮ್ಮ CD ಲೀಡರ್ಸ್ ಆಗಿರ್ಬೋದು, ಅದೇ ರೀತಿ ನಮ್ಮ ಹಾನರಬಲ್ ಡೈರೆಕ್ಟರ್ಸ್ ಇಬ್ಬರು ಒಳ್ಳೆ ಅವರ ಜರ್ನಿ ಹೇಗಿತ್ತು ಇಲ್ಲಿ ತನಕ ಅಂತ ಹೇಳಿ ನಿಮಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಯಾಕಂತ ಹೇಳಿದರೆ ಒಂದು ಮಾತು ನೆನಪಿಟ್ಕೊಳ್ಳಿ, ಸಕ್ಸಸ್ಫುಲ್ ಆಗಬೇಕಾದ್ರೆ ಇನ್ನೊಂದು ಎಸ್ ಬರುತ್ತೆ ಲೀಡರ್. ಯಾವುದಂತ ಗೊತ್ತಾ? ಯಾವುದಂತ ಹೇಳ್ಬೋದಾ? ಸ್ಯಾಕ್ರಿಫೈಸ್. ಇದು ಯಾರೆಲ್ಲ ನೀವು ಸ್ಯಾಕ್ರಿಫೈಸ್ ಮಾಡ್ತೀರಾ ಅವರು 100% ಹೇಳ್ತೀನಿ, ಅವರು ಸಕ್ಸಸ್ಫುಲ್ ಪರ್ಸನ್ ಆಗ್ತಾರೆ. ಯಾಕೆಂದರೆ ಇವತ್ತು ಯಾವುದೆಲ್ಲ ನಾವು ಸಕ್ಸಸ್ ಜರ್ನಿ ಸ್ಪೀಚನ್ನು ಕೇಳಿದ್ದೀವಿ, ಅವರೆಲ್ಲರೂ ಕೂಡ ಸ್ಯಾಕ್ರಿಫೈಸನ್ನು ಮಾಡಿದ್ದಾರೆ ಲೀಡರ್ಸ್. ಸ್ಯಾಕ್ರಿಫೈಸ್ ಇಲ್ಲದೆ ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ ನಾನು. ಸ್ಯಾಕ್ರಿಫೈಸನ್ನು ಮಾಡೋದನ್ನು ಕಲೀರಿ. ಸೊ ಗುಡ್ ನ್ಯೂಸನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಿಮಗೂ ಕೂಡ ಗೊತ್ತಿದೆ, PD ಲೀಡರ್ಸ್ಗಳಿಗೆ ಒಂದು ಅದ್ಭುತವಾದಂತಹ ಒಂದು ಆಫರನ್ನು ಇಟ್ಟಿದ್ದೀವಿ, ರಿಸಾರ್ಟ್ ಟ್ರಿಪ್ಪನ್ನು. ಎಲ್ಲರಿಗೂ ಕೂಡ ಗೊತ್ತಿದೆಯಲ್ಲ? ಆದಷ್ಟು ಬೇಗ ರಿಸಾರ್ಟ್ ಟ್ರಿಪ್ಪಲ್ಲಿ ಸಿಗುವ ನಾವು. ಓಕೆ. ಸೊ ಅದೇ ರೀತಿ SD ಇಂದ ಹಿಡಿದು SD ತನಕನೂ ಕೂಡ ಒಂದು ಕ್ರೂಸ್ ಟ್ರಿಪ್ಪನ್ನು ಕೂಡ ಅನೌನ್ಸ್ ಮಾಡಿದ್ದೀವಿ. ಸೊ ಆದಷ್ಟು ಎಷ್ಟೋ ಜನ ಆಲ್ರೆಡಿ ಎಲಿಜಿಬಲ್ ಆಗಿದ್ದಾರೆ, ಆದಷ್ಟು ಬೇಗ ಅದು ಕೂಡ ಎಲಿಜಿಬಲ್ ಮಾಡ್ಕೊಳ್ಳಿ. ಒಂದು ಒಳ್ಳೆ ಕ್ರೂಸ್ ಟ್ರಿಪ್ಪನ್ನು ಮಾಡುವ. ಎಲ್ಲ ಕರ್ನಾಟಕಕ್ಕೆ ಯಾವ್ಯಾವ ಕಂಪ್ನಿಗಳು ನಮಗೆ ಕಾಂಪಿಟೇಟ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರಲ್ಲ, ನಮ್ಮದು ಕಾಪಿ ಮಾಡ್ತಾ ಇದ್ದಾರಲ್ಲ, ನಮ್ಮ ಹೆಸರು ಹೇಳ್ಕೊಂಡು ವರ್ಕ್ ಮಾಡ್ತಾ ಇದ್ದಾರಲ್ಲ, ಎಲ್ಲವನ್ನೂ ಬಂದಾಗಬೇಕು ಲೀಡರ್. ಯಾಕೆಂತ ಹೇಳಿದರೆ ಈ ಸ್ಟೇಜ್ ಮೇಲೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆಲ್ರೆಡಿ ನೀವೆಲ್ಲ ಬಹಳ ಟ್ರಾಲ್ ಮಾಡಿಬಿಟ್ಟಿದ್ರೆ. ಯಾಕಂದರೆ ನಾನು ಆಲ್ರೆಡಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ಹಾರ್ಡ್ ವರ್ಕಲ್ಲಿ ಯಾರಂತ ಹೇಳಿದ್ದಾರೆ? ನಾರ್ತ್ ಕರ್ನಾಟಕ ಜನ ಅಂತ ಹೇಳಿ. ಸೊ 100% ಪ್ರೂವ್ ಮಾಡಿದ್ದೀರಾ. ನನಗೆ 100% ಬಿಲೀವ್ ಇದೆ. 2025 ಈಗಲೂ ಕೂಡ ಹೇಳ್ತಾ ಇದ್ದೀನಿ, ಸ್ಟೇಜಲ್ಲಿ ಹೇಳ್ತಾ ಇದ್ದೀನಿ, ಬರೆದಿಟ್ಕೊಳ್ಳಿ. 2025 MV ಇಸ್ ದ ನಂಬರ್ ಒನ್ ಕಂಪ್ನಿ ಫಾರ್ ಕರ್ನಾಟಕ. ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಲೀಡರ್ಸ್, ನಾನು ಹೇಳೋದು ಇಷ್ಟೇ, ಬಿಲೀವ್ ಇಡಿ. ಸೊ ಸಂಜಯ್ ಸರ್ ಹೇಳ್ತಾ ಇದ್ರು, ಆ 5 ಮೆಂಬರ್ಸ್ ಏನಂತ ಯಾವ ಥರ ಬಿಲೀವ್ ಇಟ್ಕೊಂಡು ಬಂದಿದ್ರು, ನೀವು ಸಹ ಬಿಲೀವ್ ಇಡ್ರಿ. ಯಾಕೆ ಅಂತ ಹೇಳಿದರೆ ಫಸ್ಟ್ ಸ್ಟಾರ್ಟಿಂಗ್ ಜರ್ನಿ ಆಗೋದು ಏನಂತ ಜರ್ನಿ ಸ್ಟಾರ್ಟ್ ಆಗೋದು ಬಿಲೀವ್ ಇಂದಾನೆ. ಯಾಕಂದರೆ ಅವಾಗ ಹೇಳ್ತಾ ಇದ್ರು 5 ಜನ ಯಾವುದೂ ಅಚೀವರ್ಸ್ ನೋಡಿರಲಿಲ್ಲ ಅವಾಗ. ಇವತ್ತು ನೀವು ನೋಡ್ತಾ ಇದ್ದೀರಾ. ನಾನು ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ನೆಕ್ಸ್ಟ್ ದಿನಗಳಲ್ಲಿ PD-ಗೆ ಒಂದಿನ ಮಾಡಬೇಕು, RD-ಗೆ ಒಂದಿನ ಮಾಡಬೇಕು, CD-ಗೆ ಒಂದಿನ ಮಾಡಬೇಕು, HG-ಗೆ ಒಂದಿನ ಫಂಕ್ಷನ್ ಮಾಡಬೇಕು, 1 ವೀಕ್ ಹಬ್ಬ ಮಾಡಬೇಕು ಅಂತೇಳಿ. 100% ಆಗತ್ತೆ. ನೀವು ಬರೆದಿಟ್ಕೊಳ್ಳಿ, ಇದು ಸಹ ಹಬ್ಬ, MV ಹಬ್ಬ ಮಾಡುತ್ತೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಓನ್ಲಿ ಫೋಕಸ್ ಮಾಡಿ. ಕಮಿಟ್ಮೆಂಟ್ ಕೊಡೋದಾದರೆ ನೀವು, ನಾನು ಫ್ರ್ಯಾಂಕ್ಲಿ ಹೇಳ್ತಾ ಇದ್ದೀನಿ, ಸ್ಟೇಜ್ ಮೇಲೆ ಕುಲಕರ್ಣಿ ಸರ್ ಥರ ಕೊಡಿ. ನೀವು ನೋಡಿರ್ಬೋದು, ಅವ್ರಿಗೆ ಸ್ಟೇಜ್ ಮೇಲೆ ಕರೆಸಿದ್ವಿ, ಕೆಳಗಡೆ ಕಳಿಸೋ ತನಕ ಅವ್ರು ಹೋಗಿಲ್ಲ. ಅದು ಕಮಿಟ್ಮೆಂಟ್. ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕುಲಕರ್ಣಿ ಸರ್. ಇವತ್ತು ನೀವು ನಮ್ಮ ಜೊತೆ ಇದ್ದೀರಾ, ಫುಲ್ಲಿ ಸಪೋರ್ಟಿವ್ ಆಗಿದ್ದೀರಾ. ಅವರು ಕೂಡ ಡ್ರೀಮ್ಸ್ ಇದೆ. ಯಾಕೆಂತ ಹೇಳಿದರೆ ಇಷ್ಟು ತನಕ ನಮ್ಮ ಜರ್ನಿಯಲ್ಲಿ ಅಪ್ ಆ್ಯಂಡ್ ಡೌನ್ ನೋಡಿದರೆ ಅವರು ಕೂಡ ಡ್ರೀಮ್ಸ್ ಇದೆ, MV ಕಂಪ್ನಿಯನ್ನು ನಂಬರ್ 1 ಮಾಡಬೇಕಂತೇಳಿ. ಸೊ ಇವತ್ತು ಯಾಕೆಂತ ಹೇಳಿದರೆ ಈ ಒಂದು ಕಂಪ್ನಿಯನ್ನು ನಂಬರ್ 1 ಮಾಡಬೇಕಾದ್ರೆ ಒಬ್ಬರಿಂದ ಸಾಧ್ಯ ಇಲ್ಲ. ಅಲ್ಲಿ ಎಲ್ಲರೂ ಕೂಡ ಅದಕ್ಕೆ ಟೀಮ್ ಇರುತ್ತೆ. ಕರೆಕ್ಟ್ ಟೀಮ್ ಇರಬೇಕು, ಕರೆಕ್ಟ್ ಸರೌಂಡ್ ಪೀಪಲ್, ನಮ್ಮ ಜೊತೆ ಪೀಪಲ್ ಕೂಡ ರೈಟ್ ಪೀಪಲ್ ಇರಬೇಕು, ರೈಟ್ ಕಂಪ್ನಿ ಇರಬೇಕು ಮೈ ಡಿಯರ್ ಫ್ರೆಂಡ್ಸ್. ಆವಾಗಲೇ ಮಾತ್ರ ಸಾಧ್ಯ. ಸೊ ನನಗೆ ವಿಶ್ವಾಸ ಇದೆ, ರೈಟ್ ಕಂಪ್ನಿ ಇದೆ, ರೈಟ್ ಟೀಮ್ ಇದೆ ಅಂಥೇಳಿ. ಸೊ ಮೈ ಡಿಯರ್ ಫ್ರೆಂಡ್ಸ್, ಓನ್ಲಿ
ಓನ್ಲಿ ಫೋಕಸ್ ಮೈ ಡಿಯರ್ ಫ್ರೆಂಡ್ಸ್. ನನಗೆ ನಾನು ಯಾವುದು ಹೇಳ್ತೀನಿ ಅದು 100% ಮಾಡ್ತೀನಿ. ನಿಮ್ಮ ಲೀಡರ್ಸ್ ಕೂಡ ಗೊತ್ತಿದೆ ಮೈ ಡಿಯರ್ ಫ್ರೆಂಡ್ಸ್. ಒಂದು ದಿನ ಬರುತ್ತೆ ಪಿ ಡಿ ಲೀಡರ್ಸ್, ಇವತ್ತೇನು ನಾವು ರಿಸಾರ್ಟ್ ಟ್ರಿಪ್ ಅಂತ ಹೇಳ್ತಾ ಇದ್ದೀವಿ, ಪಿ ಡಿ ಲೀಡರ್ಸ್ ಆಗಿರ್ಬೋದು, ಆರ್ ಡಿ ಲೀಡರ್ಸ್ ಆಗಿರ್ಬೋದು, ಸಿ ಡಿ ಲೀಡರ್ಸ್ ಆಗಿರ್ಬೋದು, ಎಚ್ ಡಿ ಲೀಡರ್ಸ್ ಆಗಿರ್ಬೋದು, ನಮ್ಮ ರಿಸಾರ್ಟಲ್ಲಿ ಅವರು ಎವ್ರಿ ಟೈಮ್ ಹೋಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು. MBA ರಿಸಾರ್ಟ್ ಆಗುತ್ತೆ ಇದು 100%. ನನ್ನ ಡ್ರೀಮ್ ಇದೆ MBA ರಿಸಾರ್ಟ್ ಆಗಬೇಕಂತ ಹೇಳಿ. ಯಾರೆಲ್ಲ ಪಿ ಡಿ ಆಗ್ತಾರೆ ಅವರು ವರ್ಷದಲ್ಲಿ ಅವರು ಯಾವಾಗ ಬೇಕಾದ್ರೂ ಹೋಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು ಅವ್ರ ಫ್ಯಾಮಿಲಿ ಜೊತೆ. ಜಸ್ಟ್ ಬಿಲೀವ್ ಇಡಿ. ನಿಮ್ಮ ಏನು ಲೀಡರ್ಸ್ ಹೇಳ್ತಾರೆ ಅದನ್ನು ಮಾಡಿ. ಯಾಕೆಂತೇಳಿ ಅವರು ಮಾಡಿ ಬಂದಿರ್ತಾರೆ. ಅವ್ರಿಗೆ ಯಾಕೆಂತ ಹೇಳಿದರೆ ನನಗೆ ಸಕ್ಸಸ್ ಜರ್ನಿ 5 ವರ್ಷ ಆದರೆ ಆ ಲೀಡರ್ ಏನು ಹೇಳ್ತಾನಂತ ಏನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾನೆ ಅಂತ ಹೇಳಿದರೆ ನಿಮ್ಮ ಜರ್ನಿ ನಿಮ್ಮ ಸಕ್ಸಸ್ 2 years ಆಗಬೇಕಂತ. ಯಾಕೆಂದರೆ ಅವನ ಹತ್ರ 5 years ಎಕ್ಸ್ಪೀರಿಯನ್ಸ್ ಇರುತ್ತೆ. ಆ ಸ್ಟ್ರಗಲನ್ನು ನೀವು ಮಾಡಬಾರ್ದು. ಆ ಟೈಮಲ್ಲಿ ನಿಮಗೆ ಅವರು ಹೇಳುವಾಗ ನಿಮಗೆ ನೋವು ಆಗ್ಬೋದು, ಏನು ನಮ್ಮ ಲೀಡರ್ ಆ ಥರ ಹೇಳ್ತಾ ಇದ್ದಾರೆ ಅಂತ. ಅಂದರೆ ಅವರು ರೈಟ್ ಹೇಳ್ತಾ ಇರ್ತಾರೆ. ಯಾವಾಗಲೂ ಕೂಡ ರೈಟ್ ಮಾತು ಕಹಿನೇ ಆಗುತ್ತೆ, ಹೌದಲ್ವಾ? ಶೋರಾ? ಸೊ ಔಲ ಅಂತ ಹೇಳ್ತೀವಿ ನಾವು, ಕನ್ನಡದಲ್ಲಿ ಏನು ಹೇಳ್ತಾರೆ ಸರ್? ಅದು ತಿನ್ನುವಾಗ ಕಹಿನೇ ಇರುತ್ತೆ, ಆಮೇಲೆ ಸ್ವೀಟ್ ಆಗುತ್ತೆ. ನೆಲ್ಲಿಕಾಯಿ, ಕರೆಕ್ಟ್, ಗುಡ್. ಸೊ ನೆಲ್ಲಿಕಾಯಿ ಯಾವತ್ತೂ ನಾವು ತಿನ್ನುವಾಗ ಕಹಿನೇ ಇರುತ್ತೆ, ಆಮೇಲೆ ಸ್ವೀಟ್ ಆಗುತ್ತೆ. ಸೊ ಅದೇ ರೀತಿ ಲೀಡರ್ಸ್ ಮಾತು ಕೂಡ ಅದೇ ಥರ ಇರುತ್ತೆ, ಆಮೇಲೆ ಸ್ವೀಟ್ ಆಗುತ್ತೆ. ಎಸ್ ಲೀಡರ್. ಸೊ ಆದಷ್ಟು ಬೇಗ ನಾವು ನಿಮ್ಮ ಜೊತೆ ಫ್ರಾಂಚೈಸಿಯಲ್ಲಿ ಮೀಟ್ ಆಗ್ತಾ ಇದ್ದೀನಿ. ಏನಂತ ಹೇಳಿದರೆ ನೀವು ಪಿ ಡಿ ಲೀಡರ್ಸ್ಗಳು ರಿಸಾರ್ಟ್ ಟ್ರಿಪ್ಪನ್ನು ರೆಡಿ ಮಾಡಿ. ಏನು ಕಂಪ್ನಿಯಿಂದ ಆಫರ್ ಬಂದಿದೆ ಏನಂತ ಹೇಳಿದರೆ ರಿಸಾರ್ಟ್ ಟ್ರಿಪ್ 2 night 3 days ಫ್ರೀ ಟ್ರಿಪ್ ಇದೆ. ಎಲ್ಲರೂ ಕೂಡ ಎಲಿಜಿಬಲ್ ಮಾಡಿ ಹಬ್ಬ ಮಾಡುವ ರಿಸಾರ್ಟಲ್ಲಿ. ಓಕೆ. ಸೊ ಇಷ್ಟೇ ಹೇಳ್ತೀನಿ. ಬಿಲೀವ್, ಸ್ಯಾಕ್ರಿಫೈಸ್, ಇದು 2 ಇಟ್ಕೊಳ್ಳಿ. ಇವತ್ತಿನ ಈ ಒಂದು ಮಾತು ಇಲ್ಲಿಂದ ತಗೊಂಡು ಹೋಗಿ. ಯಾಕಂದರೆ ಇವತ್ತು ನೀವು ನೋಡಿದರೆ ಎಲ್ಲರೂ ಕೂಡ ಅವರವ್ರ ಜರ್ನಿಯನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಸೊ ಅದು ಕೂಡ ಅದರಲ್ಲಿ ಏನು ನಿಮಗೆ ಕರೆಕ್ಟಾಗಿದೆ ಅದನ್ನು ತಗೊಳ್ಳಿ. ಆದಷ್ಟು ಬೇಗ ನೀವು ಕೂಡ ಸರ್ ಹೇಳ್ತಾ ಇದ್ರು ಪಿ ಡಿಯಿಂದ ಆರ್ ಡಿ ಆಗಿ, ಆರ್ ಡಿಯಿಂದ ಸಿ ಡಿ ಆಗಿ, ಸಿ ಡಿಯಿಂದ ಎಚ್ ಡಿ ಆಗಿ ಎಲ್ಲರೂ. ಯಾಕೆಂದರೆ ಇವರು ಕೂಡ ಆಗಿದ್ದಾರೆ ಅಂದರೆ ನಿಮ್ಮಲ್ಲೂ ಕೂಡ ಕೆಪಾಸಿಟಿ ಇದೆ ಲೀಡರ್ಸ್. ಅವ್ರು ಆಗಿದ್ದಾರೆ ಅಂದರೆ ನೀವು ಸಹ ಆರಾಮೇ ಆಗ್ಬೋದು. ಎಲ್ಲವೂ ಕೂಡ ಪಾಸಿಬಿಲಿಟಿ ಇರೋದ್ರಿಂದ ಇವತ್ತು ಬೈಕ್ ಫಂಡ್ ತೊಗೊಂಡಿದ್ದಾರೆ, ಕಾರ್ ಫಂಡ್ ತೊಗೊಂಡಿದ್ದಾರೆ, ಅದೇ ರೀತಿ ಹೌಸ್ ಫಂಡ್ ಕೂಡ ತೊಗೊಂಡಿದ್ದಾರೆ. ಸೊ ನಿಮಗೂ ಕೂಡ ಅವಕಾಶ ಇದೆ, ಎಲ್ಲರೂ ಕೂಡ ಮುಕ್ತ ಅವಕಾಶ ಇದೆ. ಗ್ರ್ಯಾಬ್ ಮಾಡ್ಕೊಳ್ಳಿ, ಆದಷ್ಟು ಬೇಗ ಸಕ್ಸಸ್ ಆಗಿ. ಇದು ಮಾತನ್ನು ಹೇಳ್ತಾ ನನ್ನ ಮಾತನ್ನು ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಲೀಡರ್. ಆಲ್ ದ ಬೆಸ್ಟ್.